ಹಲೋ ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಪ್ಲೀಸ್ ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಮನೆಯಲ್ಲೇ ನಾವು ಸಾಂಬಾರು ಪೌಡರ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಅದಕ್ಕೆ ನಾನು 3 kg ಧನಿಯಾ ಬೀಜನ ಹುರ್ಕೊತಾ ಇದ್ದೀನಿ. ಸ್ವಲ್ಪನೇ ಬಾಣಲಿಲಿ ಧನಿಯಾ ಬೀಜನ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ. ಧನಿಯಾ ಬೀಜ ಸ್ವಲ್ಪ ಹೊಂಬಣ್ಣ ಬರೋವರೆಗೂ ಹುರ್ಕೋಬೇಕು. ಈ ರೀತಿಯಾಗಿ ಧನಿಯಾ ಬೀಜನ ಹುರ್ಕೊಳೋದ್ರಿಂದ ನಾವು ಸಾಂಬಾರು ಪೌಡರ್ನ ತುಂಬ ದಿನವರೆಗೂ ಸ್ಟೋರ್ ಮಾಡಿ ಇಟ್ಕೊಬೋದು. ಅಷ್ಟೇ ಅಲ್ಲದೆ ಸಾಂಬಾರು ಕೂಡ ತುಂಬ ಟೇಸ್ಟಿಯಾಗಿ ರುಚಿಯಾಗಿ ಇರುತ್ತೆ. ನಾನಿಲ್ಲಿ 3 kg ಧನಿಯಾ ಬೀಜನ ತೊಗೊಂಡಿದ್ದೀನಿ. ಸ್ವಲ್ಪನೇ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ. ತುಂಬ ಹಾಕ್ಕೊಂಡ್ರೆ ಹುರ್ಕೊಳೋದಕ್ಕಾಗಲ್ಲ, ಅದಕ್ಕೆ ಸ್ವಲ್ಪನೇ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ. ಈ ರೀತಿಯಾಗಿ ಹುರ್ಕೊಳೋದ್ರಿಂದ ನಾವು ಸಾಂಬಾರು ಪೌಡ್ರನ್ನ ತುಂಬ ದಿನವರೆಗೂ ಸ್ಟೋರ್ ಮಾಡಿ ಮನೆಯಲ್ಲೇ ಇಟ್ಕೊಬೋದು. ಈಗ ಅದಕ್ಕೆ ಮೆಂತ್ಯ, ಜೀರಿಗೆ, ಮೆಣಸು ಮತ್ತು ಕಡಲೆಬೇಳೆ ಎಲ್ಲದನ್ನು ನಾನು ಹುರ್ಕೊಂಡು ಸೇರಿಸ್ಕೊಂಡಿದ್ದೀನಿ. ಇದೆಲ್ಲದನ್ನು ನಾನು ಒಂದು 50 ಗ್ರಾಮಷ್ಟು ಕೂಡ ತಗೊಂಡಿದ್ದೀನಿ. 50 ಗ್ರಾಮ್ ಎಲ್ಲವುದು, ಜೀರಿಗೆ, ಕಡಲೆಬೇಳೆ, ಮೆಣಸು ಇದೆಲ್ಲ ಒಂದು 50 ಗ್ರಾಮಷ್ಟು ಹಾಕ್ಕೊಂಡಿದ್ದೀನಿ. ನೀವು ಎಷ್ಟು ಧನಿಯಾ ಬೀಜ ತೊಗೊತೀರಿ ನೋಡಿಕೊಂಡು ಹಾಕ್ಕೊಬೇಕು. ಈಗ ಇದಕ್ಕೆ ಒಂದು 1/4 kg ಅಕ್ಕಿನ ಹುರ್ಕೊಂಡು ಹಾಕ್ಕೊತಾ ಇದ್ದೀನಿ. ನೋಡಿ ವೈಟಿಗಿದೆ, ಈ ವೈಟ್ ಕಲರ್ ಚೇಂಜ್ ಆಗೋವರೆಗೂ ನಾವು ಅಕ್ಕಿನ ಹುರ್ಕೋಬೇಕು. ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ನಾವು ಅಕ್ಕಿನ ಫ್ರೈ ಮಾಡ್ಕೋಬೇಕು. ನೋಡಿ ಈಗ ಕಲರ್ ಚೇಂಜ್ ಆಗಿದೆ ಅಕ್ಕಿದು, ಈಗ ಆಗಿದೆ ಇದನ್ನು ಸೇರಿಸ್ಕೊತಾ ಇದ್ದೀನಿ. ಈಗ ಸ್ವಲ್ಪ ಚಕ್ಕೆ ಲವಂಗನ ಹಾಕ್ಕೊತೀನಿ. ನೀವು ನೋಡಿಕೊಂಡು ಹಾಕ್ಕೊಳ್ಳಿ. ನಾನು ಸ್ವಲ್ಪ ಅಷ್ಟೇ ಹಾಕಿರೋದು ಚಕ್ಕೆ ಲವಂಗ. ಹಾಗೆಯೇ ಕುಟ್ಕೊಂಡಿರೋಂಥ ಅರ್ಶಿಣದ ಬೋಟನ್ನು ನಾನು ಸ್ವಲ್ಪ ಫ್ರೈ ಮಾಡಿ ಹಾಕ್ಕೊತಾ ಇದ್ದೀನಿ. ಇದು ಕೂಡ ಸ್ವಲ್ಪ ಬಣ್ಣ ಬರಬೇಕು, ಗೊತ್ತಾಗುತ್ತೆ ನಾವು ಹುರಿಬೇಕಾದ್ರೆ. ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ನೋಡಿ ಇದಾಗಿದೆ, ಅರ್ಶಿಣದ ಬೋಟು ಹುರ್ಕೊಂಡಿದ್ದಾಗಿದೆ. ಈಗ ಕರ್ಬೇವಿನ ಸೊಪ್ಪನ್ನು ನಾನು ಬಿಸಿಲಲ್ಲಿ ಒಣಗಿಸ್ಕೊಂಡಿದ್ದೆ, ಅದನ್ನು ಕೂಡ ಈಗ ಸ್ವಲ್ಪ ಹುರ್ಕೊತಾ ಇದ್ದೀನಿ. ಹಾಗೆಯೇ 1 kg ಬ್ಯಾಡಗಿ ಮೆಣಸಿನ್ಕಾಯಿನ ಹುರ್ಕೊಂಡು ಇಟ್ಕೊತಾ ಇದ್ದೀನಿ. ಹಾಗೆ 1/4 kg ಗುಂಡು ಮೆಣಸಿನ್ಕಾಯಿ, ಇದನ್ನು ಕೂಡ ಹಾಕೋದ್ರಿಂದ ಸಾಂಬಾರು ತುಂಬ ಟೇಸ್ಟಿ ಆಗುತ್ತೆ. ಹಾಗೆಯೇ ಒಂದು ಅರ್ಧ kg ನಾನು ಖಾರದ ಮೆಣಸಿನ್ಕಾಯಿನ ಹುರ್ಕೊತಾ ಇದ್ದೀನಿ. ಮೆಣಸಿನ್ಕಾಯಿನ ಹುರ್ಕೊಬೇಕಾದ್ರೆ ಸ್ವಲ್ಪ ಘಾಟಾಗುತ್ತೆ. ನಾನಿಲ್ಲಿ ಎಣ್ಣೆ ಏನೂ ಬೆಳೆಸಿಲ್ಲ ಹುರ್ಕೊಳೋದಕ್ಕೆ, ಹಾಗೆಯೇ ಹುರಿತಾ ಇದ್ದೀನಿ. ಈ ಖಾರ ಆಗುತ್ತೆ, ಘಾಟ್ ಬರುತ್ತೆ ಅನ್ನೋದಾದರೆ ಸ್ವಲ್ಪ ಎಣ್ಣೆ ಕೂಡ ಹಾಕ್ಕೊಂಡು ಹುರ್ಕೋಬೋದು. ಘಾಟು ಬರೋಲ್ಲ, ಸ್ವಲ್ಪ ಕಡಿಮೆ ಆಗುತ್ತೆ. ನಾನಿಲ್ಲಿ ಎಣ್ಣೆ ಏನೂ ಯೂಸ್ ಮಾಡಿಲ್ಲ, ಹಾಗೆಯೇ ಹುರ್ಕೊತಾ ಇದ್ದೀನಿ. ಅರ್ಧ kg ಖಾರದ ಮೆಣಸಿನ್ಕಾಯಿನ ಹುರ್ಕೊಂಡಿದ್ದೀನಿ. ಈಗ ಧನಿಯಾ ಬೀಜ ಎಲ್ಲದನ್ನು ಐಟಮ್ ಹಾಕಿದ್ನಲ್ಲ ಎಲ್ಲದನ್ನು ಕೂಡ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಕಡಲೆಬೇಳೆ ಹುರ್ಕೊಂಡಿರೋ ಅಂಥ ಕರ್ಬೇವಿನ ಸೊಪ್ಪು, ಅರ್ಶಿಣದ ಬೋಟು ಎಲ್ಲದನ್ನು ಕೂಡ ಧನಿಯಾ ಬೀಜದ ಜೊತೆ ಮಿಕ್ಸ್ ಮಾಡಿಕೊಂಡು, ಎಲ್ಲ ಮೆಣಸಿನ್ಕಾಯಿನೂ ಕೂಡ ಹುರಿದಿರೋದನ್ನು ಒಂದು ಚೀಲದಲ್ಲಿ ಹಾಕ್ಕೊಂಡು ಪುಡಿ ಮಾಡಿ ಧನಿಯಾ ಬೀಜದ ಜೊತೆ ಸೇರಿಸಿದ್ದೀನಿ. ಹಾಗೆ ನೋಡಿ ಇದಕ್ಕೆ ನಾನು ಗಸಗಸೆ ಪೌಡ್ರನ್ನು ಕೂಡ ಸೇರಿಸಿದ್ದೀನಿ. ಗಸಗಸೆನ ಹುರ್ಕೊಂಡು ಲಾಸ್ಟಲ್ಲಿ ಹಾಕಬೇಕು, ಯಾಕಂದರೆ ಅದು ಚೆನ್ನಾಗಿ ಪೌಡ್ರ್ ಆಗೋಲ್ಲ. ಅದಕ್ಕೋಸ್ಕರ ಅದನ್ನು ಹುರ್ಕೊಂಡು ಸ್ವಲ್ಪ ಪೌಡ್ರು ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಂಡು ಸ್ವಲ್ಪ ಪೌಡ್ರ್ ಮಾಡಿಕೊಂಡು ಲಾಸ್ಟಲ್ಲಿ
ಎಲ್ಲದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಗಸಗಸೆ ನಾನು ಒಂದು 50 ಗ್ರಾಮಷ್ಟು ಗಸಗಸೆನ ಈಗ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಒಂದು ಸೌಟ್ ತಗೊಂಡು ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಮಿಲ್ ಮಾಡಿಸ್ಕೋಬೇಕು. ಅಷ್ಟೇ, ಇದೇ ಥರ ನಾವು ಧನಿಯಾ ಪೌಡರ್ನ ನಾವು ಮಾಡಿಸ್ಕೊಳೋದು. ಈಗ ಇದೆಲ್ಲ ರೆಡಿಯಾಗಿದೆ. ಈಗ ಇದನ್ನು ನಾವು ಮಿಲ್ ಮಾಡಿಸ್ಕೊಳೋದಷ್ಟೇ, ಮಿಲ್ ಮಾಡಿಸ್ಕೊಂಡು ಪೌಡ್ರ್ ಮಾಡಿಸ್ಕೊಳ್ಳೋದಷ್ಟೇ. ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದ್ದಾಗಿದೆ. ಈಗ ಇದನ್ನು ಒಂದು ಚೀಲಕ್ಕೆ ಅಥವಾ ಒಂದು ಬಾಕ್ಸಿಗೆ ಹಾಕ್ಕೊಂಡು ನಾವು ಮಿಲ್ ಮಾಡಿಸ್ಕೋಬೇಕು. ನೋಡಿ, ಮಿಲ್ ಮಾಡಿಸ್ಕೊಂಡಾಗಿದೆ. ಪೌಡ್ರ್ ಈ ರೀತಿಯಾಗಿ ಬಂದಿದೆ. ನೀವು ಮೆಣಸಿನ ಪುಡಿ ಪೌಡರ್ನು ಬೇಕಾದ್ರೆ ಸಪ್ರೇಟಾಗಿ ಹಾಕ್ಬೋದು. ನಾನಿಲ್ಲಿ ಧನಿಯಾ ಬೀಜದ ಜೊತೆನೇ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೀವು ಬೇಡ ಅಂದರೆ ಸಪ್ರೇಟ್ ಕೂಡ ಮಾಡಿಸ್ಕೋಬೋದು. ನೋಡಿ, ಮಸಾಲೆ ಪೌಡರ್ನ ನಾನು ಜರಡಿ ಹಿಡಿದು ತೋರಿಸ್ತಾ ಇದ್ದೀನಿ. ಜರಡಿ ಹಿಡಿದು ಒಂದು ಬಾಕ್ಸಲ್ಲಿ ನಾನು ಸ್ಟೋರ್ ಮಾಡ್ತಾಯಿದ್ದೀನಿ. ಈ ಒಂದು ಬಾಕ್ಸ್ ಆಗಿದೆ. ಇದು ನಾನು 1 ವರ್ಷದವರೆಗೂ ಕೂಡ ಇಟ್ಕೋಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಈ ರೀತಿಯಾಗಿ ನಾವು ಮನೆಯಲ್ಲೇ ಸಾಂಬಾರು ಪೌಡ್ರನ್ನು ಈಸಿಯಾಗಿ ಮಾಡ್ಕೋಬಹುದು.